ಅತಿ ಕಡಿಮೆ ಬಂಡವಾಳ ಹಾಕಿ ಹೆಚ್ಚಿನ ಲಾಭ ಮಾಡಬಹುದಾದ ಟಾಪ್ 4 ಬಿಸ್ನೆಸ್ ಐಡಿಯಾಗಳು ನಿಮಗಾಗಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಬಿಸ್ನೆಸ್ ಕಡೆ ಬರ್ತಾ ಇದ್ದಾರೆ. ಅದರಲ್ಲೂ ಈ ಸ್ಟಾರ್ಟ್ಅಪ್ ಕಲ್ಚರ್ ಶುರು ಆಗಿರೋದ್ರಿಂದ ತಾವೇ ಒಂದು ಸ್ವಂತ ದುಡಿಮೆಯನ್ನ ಆರಂಭಿಸಬೇಕು, ದುಡ್ಡು ಮಾಡಬೇಕು, ನಾನು ಯಾರ ಕೈ ಕೆಳಗೂ ಕೆಲಸ ಮಾಡಬಾರ್ದು ಅನ್ನೋ ಹಠ ಇವತ್ತಿನ ಯುವಕರಿಗೆ. ಕನಿಷ್ಠ 25,000ದಿಂದ ಶುರು ಮಾಡಿ ಎಷ್ಟು ಎತ್ತರಕ್ಕೆ ಬೇಕಾದರೂ ತೆಗೆದುಕೊಂಡು ಹೋಗಬಹುದಾದ 4 ಬಿಸ್ನೆಸ್ ಐಡಿಯಾಗಳು. ಬೇರೆಯವರು ಈಗಾಗಲೇ ಈ ಬಿಸ್ನೆಸ್ ಮಾಡೋದನ್ನ ನೀವು ನೋಡಿರ್ತೀರಾ, ಆದ್ರೆ ಸ್ಟ್ರಾಟಜಿಯಿಂದ ಬಿಸ್ನೆಸ್ ನಡೆಸಿದ್ರೆ ಅವರಿಗಿಂತ ಮುಂದೆ ನೀವು ಹೋಗಬಹುದು. ಮೊದಲನೆಯದು ಆನ್ಲೈನ್ ಟಿಫನ್ ಸರ್ವಿಸ್. ಇದನ್ನ ಕೇಳಿದ ತಕ್ಷಣ ಇದ್ಯಾವ ದೊಡ್ಡ ಬಿಸ್ನೆಸ್ ಅಂತ ನಿಮಗೆ ಅನಿಸಬಹುದು. ಆದ್ರೆ ಶಾರ್ಕ್ ಟ್ಯಾಂಕ್ ಅಲ್ಲಿ ರೀಸೆಂಟ್ ಆಗಿ ಒಬ್ರು ಹೇಳಿದ್ರು ಇದೇ ಬಿಸ್ನೆಸ್ ಇಂದ ತಿಂಗಳಿಗೆ 25 ಲಕ್ಷ ಸೇಲ್ಸ್ ಮಾಡ್ತಾ ಇದ್ದಾರೆ ಅಂತ. ಇದನ್ನ ಒಂದು ರೀತಿಯ ಕ್ಲೌಡ್ ಕಿಚನ್ ಅಂದ್ಕೊಳ್ಳಿ. ಈ ಬಿಸ್ನೆಸ್ ಅನ್ನ ಮುಖ್ಯವಾಗಿ ಬೆಂಗಳೂರಿನಂತಹ ಸಿಟಿಯಲ್ಲಿ ವಾಸಿಸುವವರು ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಎಲ್ಲೆಲ್ಲಿಂದಾನೋ ಕೆಲಸಕ್ಕೋಸ್ಕರ ಬಂದಂತಹ ವ್ಯಕ್ತಿಗಳು, ವಿದ್ಯಾರ್ಥಿಗಳು, ಇನ್ನು ಹಲವಾರು ಜನ ಹೋಟೆಲ್ ಊಟದಿಂದ ಬೇಸತ್ತಿರ್ತಾರೆ. ಅಂತಹವರಿಗೆ ಮನೆ ಊಟದ ಕೈ ರುಚಿಯನ್ನ ತೋರಿಸುವ ಕೆಲಸ ಮಾಡಬಹುದು. ಪ್ರಾರಂಭದಲ್ಲಿ ಯಾವ್ದಾದ್ರು ಪಿಜಿ ಅಥವಾ ಅಪಾರ್ಟ್ಮೆಂಟ್ ಗಳಲ್ಲಿರುವ ಬ್ಯಾಚುಲರ್ಸ್ ಅನ್ನ ಟಾರ್ಗೆಟ್ ಮಾಡಿ ಅವರಿಗೆ ಆರೋಗ್ಯಕರವಾದ ಊಟವನ್ನ ತಲುಪಿಸುವ ಕೆಲಸ ಮಾಡಿ. ನಿಮ್ಮ ಕೈ ರುಚಿ ಚೆನ್ನಾಗಿದ್ದರೆ ಮಾರ್ಕೆಟಿಂಗ್ ತನ್ನಷ್ಟಕ್ಕೆ ತಾನೇ ಆಗುತ್ತೆ. ಎರಡನೆಯದು ಮಗ್ ಹಾಗೂ ಟಿ ಶರ್ಟ್ ಪ್ರಿಂಟಿಂಗ್. ಇದನ್ನ ನೀವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ಆದ್ರೆ ಇದು ಎಷ್ಟು ದೊಡ್ಡ ಬಿಸ್ನೆಸ್ ಅಂತ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಬೇವಕೂಫ್, ಗ್ಯಾವಿನ್ ಪ್ಯಾರಿಸ್ ಇವೆಲ್ಲ ಮೋರ್ ದೆನ್ 100 crore ಬಿಸ್ನೆಸ್ ಎಂಪೈರ್ಸ್. ಆದ್ರೆ ಇವೆಲ್ಲ ಸ್ಟಾರ್ಟ್ ಆಗಿದ್ದು ತಮ್ಮ ಒಂದು ಚಿಕ್ಕ ರೂಮ್ ನಿಂದ. ಇವತ್ತು ಇಂಟರ್ ನ್ಯಾಷನಲ್ ಬ್ರಾಂಡ್ ಗಳಾಗಿ ಬೆಳೀತಾ ಇವೆ. ಒಂದು ಟಿ ಶರ್ಟ್ ಪ್ರಿಂಟಿಂಗ್ ಮಷೀನ್ ಅನ್ನ ತಗೊಂಡು ರಾ ಟಿ ಶರ್ಟ್ ಸಪ್ಲೈ ಮಾಡೋರನ್ನ ಹುಡುಕಿ ನೀವಿರೋ ಜಾಗದಿಂದಲೇ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ. ಸ್ವಲ್ಪ ಸ್ಕೇಲ್ ಅಪ್ ಆದ ಮೇಲೆ ಮಾರ್ಕೆಟಿಂಗ್ ಬಗ್ಗೆ ಯೋಚನೆ ಮಾಡಿ. ನಾಲ್ಕನೆಯದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈಗ ಮೂರನೆಯದು ಬ್ಯೂಟಿ ಪಾರ್ಲರ್. ಮುಂದೆ ಬರೋ 6 ತಿಂಗಳಲ್ಲಿ ನಮ್ಮ ದೇಶದಲ್ಲಿ ಸುಮಾರು 45 ಲಕ್ಷಕ್ಕಿಂತ ಅಧಿಕ ಮದುವೆ ಸಮಾರಂಭಗಳು ಆಗಲಿವೆ. ಈಗಂತೂ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅನ್ನೋ ಭೇದ ಇಲ್ಲದೆ ಎಲ್ರಿಗೂ ಬ್ಯೂಟಿ ಪಾರ್ಲರ್ಗಳು ಬಂದಿವೆ. ಈ ಬಿಸ್ನೆಸ್ ಅನ್ನ ಆರಂಭಿಸಬೇಕು ಅನ್ನೋರಿಗೆ ಇದು ಹೇಳಿ ಮಾಡಿಸಿದಂತಹ ಟೈಮ್. ನಿಮ್ಮ ನೆಕ್ಸ್ಟ್ ಕ್ವಶನ್ 25,000ದಿಂದ ಹೆಂಗ್ ಬ್ರೋ ಬ್ಯೂಟಿ ಪಾರ್ಲರ್ ಸ್ಟಾರ್ಟ್ ಮಾಡೋದು ಅಂತ. ಖಂಡಿತವಾಗಿಯೂ ಮಾಡಬಹುದು. ಈ ವಿಡಿಯೋದಲ್ಲಿ ಹೇಳಿರೋ ಪ್ರತಿಯೊಂದು ಐಡಿಯಾ, ಸ್ಟ್ರಾಟಜಿ ಕಂಪ್ಲೀಟ್ಲಿ ಟ್ರೈಡ್ ಅಂಡ್ ಟೆಸ್ಟೆಡ್. ನಾಲ್ಕನೆಯದು ಟ್ರಾವೆಲ್ ಏಜೆನ್ಸಿ. ಟ್ರಾವೆಲ್ ಏಜೆನ್ಸಿ ಅಂದ ತಕ್ಷಣ ನೆನಪಾಗೋದು ನಮ್ಮ ಕನ್ನಡದ ಹೆಮ್ಮೆ ಡಾಕ್ಟರ್ ಬ್ರೋ ಅವರು. ಮೊದಲಿಗೆ ಕನ್ನಡಿಗರಿಗೆ ಇಡೀ ಪ್ರಪಂಚವನ್ನ ಯೂಟ್ಯೂಬ್ ನ ಒಂದು ವಿಡಿಯೋ ಮುಖಾಂತರ ತೋರಿಸುತ್ತಿದ್ದ ಅವರು ಇವತ್ತು ಅದೇ ಕನ್ನಡಿಗರಿಗೆ ಪ್ರಪಂಚನ ತಮ್ಮ ಕಣ್ಣಿಂದ ಸವಿಯೋ ಹಾಗೆ ಮಾಡೋಕೆ ಒಂದು ಟ್ರಾವೆಲ್ ಏಜೆನ್ಸಿಯ ಭಾಗವಾಗಿದ್ದಾರೆ. ಈಗಂತೂ ಎಲ್ರಿಗೂ ಹೊರಗಡೆ ಹೋಗ್ಬೇಕು, ಸುತ್ತಬೇಕು, ಬೇರೆ ಜನಗಳ ಜೊತೆ ಸೇರಿ ಬೆರೆಯಬೇಕು ಅನ್ನೋ ಆಸೆ. ಈ ಆಸೆನ ನೀವು ನನಸಾಗಿಸಿ. ಇದು ತುಂಬಾ ರಿಸ್ಕಿ ಬಿಸ್ನೆಸ್, ಬಟ್ ರೈಟ್ ಡಿಸಿಷನ್ಸ್, ರೈಟ್ ಬಿಸ್ನೆಸ್ ಮೈಂಡ್ ಸೆಟ್ ಇಂದ ನಿಮ್ಮನ್ನ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಓನರ್ ಆಗಿ ಮಾಡಬಹುದು. ಸೊ ಹೇಗನಿಸಿತು ಈ ವಿಡಿಯೋ? ಕನ್ನಡದಲ್ಲಿ ಏನೋ ಒಂದು ಹೊಸ ತರಹದ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿರೋ ಯೂಟ್ಯೂಬ್ ಚಾನಲ್ ಇದು. ಏನಾಗುತ್ತೋ ಗೊತ್ತಿಲ್ಲ. ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ. ವಿಡಿಯೋನ ಇಲ್ಲಿಯವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದ.